मंदिर में, मठ में, कोई कम्युनिटी हॉल में, वहाँ पर ये स्टडी सर्कल इस्टेब्लिश किए जा सकते हैं। ये फर्नीचर स्पेशली डिज़ाइन करे हैं। ये फर्नीचर जब भी फंक्शन रहेगा, प्रार्थना रहेगी, इसको इस तरह से फोल्ड कर लेंगे, फोल्ड करके हटा देंगे, इसको हटा के कहीं दूर शिफ्ट कर देंगे। फिर वापस जो है जब प्रार्थना हो जाने के बाद, प्रेयर हो जाने के बाद, मीटिंग हो जाने के बाद, फ़ोटो वोटो लेके लोग चले जाते ना, उसके बाद फिर से जो है इसको ला के रख देंगे, रख के स्टूडेंट्स को फिर से यहाँ पे बुलाकर बैठने का मौका देंगे। तो ये जो है बड़े बड़े कणा भवन हैं, प्रार्थना हॉल हैं, मस्जिद है, मंदिर है, चर्च है। हम एक चर्च में भी इसको स्टार्ट किए हैं। तो इसको फैलाना है मोबाइल की वजह से। घर छोटे हैं, बच्चे हॉस्टल में हैं लेकिन डिसिप्लिन नहीं है, तो यहाँ के करीब के हॉस्टल के लड़कियाँ आकर यहाँ बैठ सकते हैं। देखो ये डिग्री के गर्ल्स हैं, इनके लिए एक शांति का माहौल यहाँ पे मिल सकता है। स्वामी जी से भी हम रिक्वेस्ट करें सब मिलके कि ये कणा भवन में कम से कम 200 स्टूडेंट्स के लिए ऐसा सीटिंग अरेंजमेंट हो, जब कभी भी फंक्शन हो तो इसको फोल्ड करके बाजू हटाया जा सकता है। सुरेश चंसर्टी बड़ी मेहनत करके ये सब जो कुछ भी क्रिएट करे हैं, इसको हम सब मिलकर सपोर्ट करके स्टूडेंट्स के लिए यूज़फुल बनाने की कोशिश करेंगे। ಎಲ್ಲಕ್ಕಿಂತ ಅದೇ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳವಣಿಗೆಗೆ ಅಧ್ಯಯನ ಕೇಂದ್ರನೇ ಮುಖ್ಯ ಆಗ್ಯದ. ಅದು ಕನ್ನಡ ಭವನದಲ್ಲಿ ಈ ರೀತಿ ಆಗಿದ್ದು ಮತ್ತು ಖದೀರವ್ರು ಏನು ನೀವೆಲ್ಲ ನಾನು ಮೊದಲನೇ ಸರ್ತಿನೇ ನೋಡ್ಲತ್ತೀನಿ, ಇಷ್ಟು ಚಲೋ ಭಾಳ ಅಂದ್ರೆ ಭಾಳ ಅದು ನೋಡಿದ್ರೆ ಅನಿಸ್ಲತ್ತದ ನಾವು ಇಲ್ಲೇ ಕುಂತು ಓದ್ಬೇಕು ಅನಿಸ್ಲತ್ತದ. ಅಷ್ಟು ಚಲೋ ಅವೆಲ್ಲ ಟೇಬಲ್ಗಳು ಭಾಳ ಕಡಿಮೆ ಇದರಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಪುಸ್ತಕ ನೋಟು ಇಡ್ಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಅದು ದಾಸೋಹ ಮಾಡಿ ಇಲ್ಲಿ ಏನು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸಲಕ್ಕೆ ತುಂಬ ಅಭಿನಂದನೆಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಇದು ಹೊಸ ಕಾನ್ಸೆಪ್ಟ್ ನೋಡಿ ನನಗೂ ಈ ಥರ ನೋಡಿರಲಿಲ್ಲ. ಮತ್ತು ಕದೀರ್ ಮಾಮ ಅಂತ ಕರಿತೀವಿ ಅವರಿಗೆ ನಿನ್ನೆ ಹೇಳಿದೆ, ನನ್ನ ಮಗ ಸೆಕೆಂಡ್ ಇಯರ್ MBBS ಎಕ್ಸಾಮ್ ಕೊಟ್ಟಿದ್ದಾನೆ ಅಂದರೆ ಶಾಕ್ ಆದ್ರೆ. ಸೆಕೆಂಡ್ ಇಯರ್ ಎಕ್ಸಾಮ್ ಕೊಟ್ಟ ಥರ್ಡ್ ಇಯರ್ಗೆ ಬಂದ, ಎಷ್ಟು ಫಾಸ್ಟ್ ಅದು. ಬಟ್ ಅವ ಇವತ್ತು ಎಕ್ಸಾಮ್ ಕೊಡ್ಲಿಕ್ಕೆ ಇವರೇ ಕಾರಣ. ಏನೋ ಹೊಸದು ಇನೇಟಿವ್ ಮಾಡ್ತಾ ಇರ್ತಾರೆ. ಇನ್ನೊಂದು ಗೊತ್ತಿರಲಿಲ್ಲ ರೀ, AICU ಅಂತ ಮಾಡಿದ್ದಾರೆ. ನಮ್ಮ ಹಾಸ್ಪಿಟಲ್ ICU ಇರ್ತದೆ, ಇಂಟೆನ್ಸಿವ್ ಕೇರ್ ಯೂನಿಟ್. ಅವ್ರು ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಮಾಡಿರ. 100 ಜಾಗದಾಗ ಹೇಳಿದ್ದೀನಿ, ಆ ಥರ ಯಾರೂ ಮಾಡೋಕ್ಕಿಂತ ಮುಂದೆ ಬಂದಿಲ್ಲ, ಮಾಡ್ತಾನೂ ಇಲ್ಲ. ಬಟ್ ಅವ್ರು ಏನೋ ಒಂದು ಹೊಸದು ಮಾಡ್ತಾರೆ. ಹುಡುಗರು ಸೆಲೆಕ್ಷನ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಿಂಗೆ ಮಾಡಲಿ, ಹಿಂಗೆ ನಮಗೆ ಕನ್ನಡ ಭವನ್ಗೆಲ್ಲ ಹೆಲ್ಪ್ ಮಾಡಲಿ ಅಂತ. ಇದು ಸ್ಟಡಿ ಸೆಂಟರ್ ಇದೆ ಅಲ್ಲ ಸರ್, ನಾವು ಓದಬೇಕಾದ್ರೆ ವಿ ಆರ್ ದ ಪ್ರಾಡಕ್ಟ್ ಆಫ್ ದೀಸ್ ಟೈಪ್ ಆಫ್ ಸ್ಟಡಿ ಸೆಂಟರ್ ಸರ್. ನಾವು ಹೈದರಾಬಾದಲ್ಲಿ ಓದಬೇಕಾದ್ರೆ, ಧಾರವಾಡಲ್ಲಿ ಓದಬೇಕಾದ್ರೆ ಪೇಡ್ ಸ್ಟಡಿ ಸೆಂಟರ್ ಇರ್ತಿತ್ತು ಸರ್. ಅದು ಅಂದರೆ ಪರ್ ಮಂತ್ 700, 1100, 1500 ಆ ಥರ ಇರ್ತಿತ್ತು. ಅದರಲ್ಲಿ ಹೆಂಗಂದರೆ ಸ್ಲಾಟ್ ಬಿಫೋರ್ 8 ಗಂಟೆಗೆ ಅದು ಸ್ಟಾರ್ಟ್ ಆಗುತ್ತಂದ್ರೆ ನಾವು 7:55ಗೆ ಡೋರ್ ಒಳಗಿದ್ರೆ ಅಲ್ಲಿ ನಮಗೆ ಸ್ಟಡಿ ಸಿಗ್ತಿತ್ತು. ಆಮೇಲೆ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸಿಗೆ ಅಲ್ಲಿ ಕೂರಿಸಿ ಊಟಕ್ಕೆ ಹೋಗ್ತಿದ್ದೀವಿ ಸರ್. ಸೊ ಆ ಥರ ಮಾಡಿದಾಗ ಮಾತ್ರ ಓದಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ ಡಿಸ್ಟ್ರಿಕ್ಟ್ ಲೈಬ್ರರಿಯಲ್ಲಿ ಈ ಥರ ಫೆಸಿಲಿಟಿ ಇದೆ ಸರ್. ಏನಂದರೆ ಅಲ್ಲಿ ಟೇಬಲ್ ಹಿಡಿಯೋಕ್ಕೆ ಕಷ್ಟ ಸರ್. ಈಗ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲೆಲ್ಲನೂ ಮ್ಯಾಗ್ಝಿನ್ಸು, ಬುಕ್ಸು ಎಲ್ಲನೂ ಇರುತ್ತೆ ಸರ್. ಈ ಸ್ಟಡಿ ಸೆಂಟರ್ಸು ಯೂಶಲಿ ನಾವಂತ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ಈ ಥರ ಸ್ಟಡಿ ಸೆಂಟರ್ ತುಂಬ ಹೆಲ್ಪ್ ಆಗಿತ್ತು. ಸೊ ಈಗ ಆ ವೇದಿಕೆ ನೀವು ಕಲ್ಪಿಸ್ಕೊಟ್ಟಿದ್ದೀರಿ ಸರ್. ಇಲ್ಲಿಂದ ಹುಡುಗರು ಯಾರ್ಯಾರು ಓದಿ ಮುಂದೆ ಹೋಗ್ತಾರ ಅವರು ದಯವಿಟ್ಟು ನೆನ್ಪಿಟ್ಕೊಂಡು ಸರ್ ಹೇಳ್ದಂಗೆ ಪ್ರತಿಯೊಂದು ಸಂಸ್ಥೆಗಳು ಎಲ್ಲ ಧಾರ್ಮಿಕ ಸಂಸ್ಥೆಗಳು, ಎಲ್ಲ ಇನ್ಸ್ಟಿಟ್ಯೂಟ್ ಅವರು ಇದಕ್ಕೆ ಡೊನೇಟ್ ಮಾಡಿ ಈ ಸ್ಟಡಿ ಸೆಂಟರ್ ಮಲ್ಟಿಪ್ಲೈ ಆಗಬೇಕು. ಆಮೇಲೆ ಈ ಹುಡುಗರು ಯಾರು ಸಕ್ಸಸ್ ಆಗಿ ಹೋಗಿರ್ತಾರಲ್ಲ ಇಲ್ಲಿಂದ, ಅವ್ರನ್ನ ಮರೆಯದೇನೆ ಅವರು ಒಂದೊಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಒಂದೆರಡು ಮಾತಾಡಿ. ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ನಮ್ಮ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಒಂದು ಸಹಯೋಗದಲ್ಲಿ, ಅವರ ಸಹಕಾರದಿಂದ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ನಾವು ಲೈಬ್ರರಿಯನ್ನು ಮಾಡಬೇಕು, ಗ್ರಂಥಾಲಯನ ತೆಗಬೇಕು ಅಂತಕ್ಕಂಥ ಕನಸು ಬಹಳ ದಿನ ಹೊತ್ಕೊಂಡು ಜೊತೆಗೇನೆ ಗ್ರಂಥಾಲಯ ಜೊತೆಗೇನೆ ಈ ಅಧ್ಯಯನಕ್ಕೆನೂ ಆರಂಭ ಮಾಡಿದ ನಿಜವಾಗ್ಲೂ ಬಹಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನೆಲ್ಲ ನನ್ನ ವಿದ್ಯಾರ್ಥಿನಿ ಸಹೋದರರಲ್ಲೇ ಮದುವೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮಗೋಸ್ಕರ, ಇದೆಲ್ಲ ಮಾಡಿದ್ರೆ ನಿಮಗೋಸ್ಕರ. ಎಷ್ಟೋ ಜನ ಹಳ್ಳಿಯಿಂದ ಬಂದಾಗೂ ಸಮಯ ಇದ್ದಾಗ ಅಲ್ಲಿ ಕುಂತು ಹೋದ ಎಲ್ಲ ಮಕ್ಕಳಿಗೆ ಇಲ್ಲಿ ಮುಕ್ತವಾಗಿ ಯಾವುದೇ ಫೀ ಇಲ್ದೇನೆ ಉಚಿತವಾಗಿ ತಮ್ಗೆಲ್ಲರಿಗೂ ಸೇವೆ ಇರುತ್ತೆ. ಇದನ್ನ ಸದುಪಯೋಗ ಮಾಡ್ಕೊಂತ ಕೆಲಸ ನಮ್ಮೆಲ್ಲ ವಿದ್ಯಾರ್ಥಿಗಳು ಮುಂದಾಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ, ಮತ್ತೊಂದು ಸಲ ಇದಕ್ಕೆ ಎಲ್ಲ ಗಣ್ಯರಿಗೂ ಬಹಳ ವಿಶೇಷವಾಗಿ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ಗೆ ಅನಂತ ಧನ್ಯವಾದ ಸಲ್ತೇನೆ. ಧನ್ಯವಾದಗಳು.